ಅಂದರೆ ಇವು ಒಂದು ಮಕ್ಳುಗಳಂದರೆ ಈಗ ಮನೇಲಿ ಇರೋರು ಅಂದರೆ ಹೇಳ್ಕೊತಾರೆ ಏನು ಸಮಸ್ಯೆ ನಮ್ಗೆ ಇಂಥದ್ದಾಗೈತೆ ಅಂತ. ಹಸುಗಳು ಯಾರ ಹತ್ರ ಹೇಳ್ಕೊತಾರೆ ಸಾವು? ಅವಾಗ ನಾವು ಅರ್ಥ ಮಾಡ್ಕೋಬೇಕು. ನಾವು ಸಾಕಿರೋರು ಮಾತ್ರ ಗೊತ್ತಾಯ್ತದೆ, ಹೊರಗಡೆಯಿಂದ ಬಂದವ್ರಿಗೆ ಏನೂ ಗೊತ್ತಾಗಲ್ಲ ಅದು. ನಮ್ಮ ಹೆಸರು ಕಿರಣ್ ಅಂತ ಹೇಳಿ. ನಾವು ಮೂಡ್ಲು ಮೆಳ್ಳಳ್ಳಿ ಅಂತ ಒಂದು ಗ್ರಾಮದವರು. SLC ಮುಗಿಸಿ ಆದ್ಮೇಲೆ PUC ಮಾಡಿ, PUC ಆದಮೇಲೆ ಐ ಟಿ ಐ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಒಂದು ವರ್ಷ ಜಾಬ್ ಮಾಡ್ತಾ ಇದ್ದೋ. ಒಂದು ವರ್ಷ ಅಲ್ಲೂ ಅಡ್ಜಸ್ಟ್ ಆಗಲಿಲ್ಲ. ನಾನು ಬೆಂಗಳೂರಿಂದ ಬಂದಾಗ ನನ್ನ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಹಸು ಮಾಡಬೇಕು ಅನ್ನೋದೊಂದು, ಏನಾರ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬಂದೆ. ಅದೇ ನಮ್ಮ ಮನೇಲೆಯ ನಮ್ಮ ಅಪ್ಪ ಅಮ್ಮನೆಯ ನಮ್ಮ ಅಜ್ಜಿ ತಾತ ಅವರೆಲ್ಲ ಬೇಡ, ಕೃಷಿ ಬೇಡ, ನಾವು ಆಗ್ಲಿಂದ ಮಾಡ್ಕೊಂಬಂದಿದ್ದೀವಿ, ಏನೂ ಆಗಲ್ಲ, ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸಾವಯವ ಕೃಷಿ ಅನ್ನೋದು ಯಾರು ರೈತರ ಒಳಗೆ ಆಲ್ಮೋಸ್ಟ್ ಯಾರೂ ಗೊತ್ತಿರಲಿಲ್ಲ. ಈಗಲೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದು. ಈ ರಾಸಾಯನಿಕ ಬಂದು ಎಲ್ಲ ರೈತರುಗಳು ಏನು ಮಾಡ್ತಾರೆ, ತಂದು ಸುರಿತಾ ಇರ್ತಾರೆ. ಒಟ್ಟೆ ಬೆಳೆ ಚೆನ್ನಾಗಿ ಬರಬೇಕಷ್ಟೇ ರೈತರುಗಳಿಗೆ. ಅದು ಏನು ಪರಿಣಾಮ ಬೀಳುತ್ತೆ ಅನ್ನೋದು ಒಂದು ರೈತರುಗಳು ಇನ್ನೂ ಅರ್ಥ ಮಾಡ್ಕೊಂಡೆ ಎಷ್ಟೋ ಜನ. ಭೂಮಿ ಏನಾಗುತ್ತೆ, ನಮ್ಮ ಭೂಮಿ ಅದನ್ನೇ ನಾವೇ ತಿಂತೀವಲ್ಲ, ನಮ್ಮ ಜೀವನ ಬದುಕು ಹೆಂಗಿರುತ್ತೆ, ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಅನ್ನೋದು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮಗೆ ಗೊತ್ತಾಗಿದ್ದು ಹೆಂಗೆ ಅಂತ ಅಂದರೆ, ಒಂದು ಸತಿ ಅದೇ ಪ್ಲ್ಯಾಂಟ್ ಒಂದು ಸರಿ ಅಕ್ಷಯ ಫಾರ್ಮ್ ವಿಸಿಟ್ ಮಾಡಿದಾಗ ಅವರು ನಮಗೆ ಹೇಳಿದ್ರು, ಹಿಂಗೆ ಸರ್ ಈ ಥರ ಮಾಡಬೇಕು, ನೀವು ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ. ನಿಮ್ಮ ತಾತ ಯಾವ ಥರ ಮಾಡ್ತಾರೆ ಅದೇ ಥರ ನೀವು ಅಪ್ಪ ಮಾಡೋರೆ, ನಿಮ್ಮ ಅಪ್ಪ ಯಾವ ಥರ ಮಾಡ್ತಾವ್ರೆ ನೀವು ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಈ ಥರ ಎಲ್ಲ ಹಸು ಸಾಕಾಣಿಕೆ ಮಾಡೋದು. ಮಕ್ಕಳು ಸಂಬಂಧ ನಮಗೊಂಥರ ಮಗನ ಥರ, ಮಕ್ಕಳು ಥರ ಇವು ಹಸುಗಳು ನಮಗೆ. ಅಂದರೆ ಈ ಜಮೀನು ಇಲ್ಲ ಏನೂ ಇಲ್ಲ ಅನ್ನೋರಿಗೆ ಏನಾರು ಒಂದು ಬೆಂಗಳೂರು ಹೋಗ್ಲೇಬೇಕು, ವಿಧಿ ಇಲ್ಲ ಅವರು. ಈ ಜಮೀನಿದ್ದು ಹೋಗೋರಿಗೆ ಅವ್ರು ಸುಮ್ಮನೆ ವೇಸ್ಟ್ ಅನ್ನೋದು ನನ್ನ ಇದೆಲ್ಲ ಒಂದು. ಮಾಡ್ತೀನಿ ಅನ್ನೋ ಆಸಕ್ತಿ ಇರಬೇಕು ಮೇಯ್ನು, ಅಷ್ಟೇ. ಅದಿತ್ತು ಅಂದರೆ ಆರಾಮ ಮಾಡ್ಕೊಂಡು ಹೋಗ್ಬೋದು. ಬೋರಲ್ಲಿ ನೀರೊಂದು ಬರ್ಬೇಕು ಮೇಯ್ನ್ ಇರೋದು ಒಂದೇ ರೈತರಿಗೆ. ನೀರು ಬತ್ತು ಅಂದ್ರೆ ಅವನೇ ರಾಜ ಇವತ್ತು. ಮಗುಂಗೆ ಎಜುಕೇಷನ್ ಮಾಡಿಸ್ಬೇಕು ಚೆನ್ನಾಗಿ. ಎಜುಕೇಷನ್ ಮಾಡಿಸಿದ್ರು ಬಟ್ ಅವ್ನು ಮುಂದಕ್ಕೆ ನಮ್ಮ ಇಲ್ಲೇ ಇದ್ಕೊಂಡು ಏನಾರು ಒಂದು ಹಳ್ಳಿಲೇ ಏನೋ ಒಂದು ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಅವ್ನು ಮುಂದಕ್ಕೆ ಇನ್ನೂ ಏನಾಗ್ತಾನೆ ಗೊತ್ತಿಲ್ಲ. ಒಟ್ಟೆ ನಮ್ಮ ಮೈಂಡ್ ಸೆಟ್ ಹಂಗಿರೋದು ಹಂಗೆ. ಮುಂದಿನ ಪೀಳಿಗೆಗೆ ಅವ್ರು ಏನು ಎಜುಕೇಷನ್ ಎಷ್ಟಾರ ಓದಲಿ ಏನಾರ ಮಾಡಲಿ ಬಟ್ ಏನೇ ಅಂತ ಅಂದ್ರೂ ಹಳ್ಳಿಲೇ ಜೀವನ ಕಟ್ಕೋಬೇಕು ಅನ್ನೋದೊಂದು ಇದು ನಮಗೆ ಆಸೆ.